ಈ ಮರಣ ಅನ್ನೋದು ಕೇಳಲಿಕ್ಕೆ ಎಷ್ಟು ಚಿಕ್ಕ ಪದ ಅಲ್ವಾ. 3 ಅಕ್ಷರದ ಒಂದು ಪದ. ಆ 3 ಅಕ್ಷರದಲ್ಲಿ ಆ ತುಂಬಿದ ನೋವುಗಳು, ಸಂಕಟಗಳು, ಅದನ್ನು ಹೇಳಲಿಕ್ಕೆ ಪದಗಳಿರೋದಿಲ್ಲ. ಇದು ನನಗೂ ನಿಮಗೂ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ ಇಂಥ ನೋವುಗಳಿದ್ದೇ ಇರುತ್ತೆ. ಅದರಿಂದ ಹೊರಗಡೆ ಬರೋದು ಸುಲಭ ಅಂತಲ್ಲ, ಸಾಧ್ಯನೇ ಇಲ್ಲ. ಹಾಗೆ ಸಾವು, 2 ಅಕ್ಷರ ನೋಡಿ. ಮರಣ ಮತ್ತು ಸಾವು ಎರಡಕ್ಕೊಂದೇ ಅರ್ಥ, ಆದರೆ 2 ಅಕ್ಷರ ನೋಡಿ. ಆ 2 ಅಕ್ಷರದ ಒಂದು ಪದ ಸಾಕು ಎಲ್ಲರ ಜೀವನವನ್ನು ಹಾಳು ಮಾಡಲಿಕ್ಕೆ, ಅಥವಾ ನಮ್ಮನ್ನು ಹುಚ್ಚರನ್ನಾಗಿ ಮಾಡಲಿಕ್ಕೆ, ಅಥವಾ ನಮ್ಮ ಜೀವನದ ಎಲ್ಲ ಉತ್ಸಾಹವನ್ನು ಕೂಡ ಕಳೆದು ಹಾಕಲಿಕ್ಕೆ. ನಮಗೆ ಅದೊಂದು ಪದ ನಮ್ಮ ಜೀವನದಲ್ಲಿ ಬಂದರೆ ಸಾಕು. ನಮಗೆ ಬಂದರೆ ನಮ್ಗೆ ಗೊತ್ತಾಗಲ್ಲ, ನಮ್ಮ ಸುತ್ತಮುತ್ತಲು ಇರುವವರಿಗೆಲ್ಲ ಬಂದರೆ ಅಲ್ವ ನಮ್ಗೆ ಗೊತ್ತಾಗೋದು. ಹಾಗಾಗಿ ಇರುವಷ್ಟು ದಿನ ಆದಷ್ಟು ನಾವು ಪ್ರೀತಿಯಲ್ಲಿ ಇರಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಕೆಲವು ಸಂದರ್ಭ, ಕಾರಣಗಳು, ಸೋತು ಕೊಡದಂತಹ ಒಂದು ಕೆಟ್ಟ ಮನಸ್ಥಿತಿ, ಇದೆಲ್ಲ ನಾವು ಬದುಕಿರುವಾಗ ನಮ್ಮನ್ನು ಮನಸ್ತಾಪ ಬರೋ ಹಾಗೆ ಮಾಡುತ್ತೆ. ಅದು ಮಾಡಿಲ್ಲ ಅಂದರೂ ನಮಗೆ ಬೆಲೆ ಇರೋದಿಲ್ಲ. ಹಾಗೆ ಒಂದು 100 ಮನೆ ತಗೊಂಡ್ರೆ ಒಂದು 90 ಮನೆಯಲ್ಲಿ ಮರಣದ ನೋವು ಇದೆ. 100 ಜನರನ್ನು ತಗೊಂಡ್ರೆ ಒಂದು 90 ಜನರು ಇದೇ ಒಂದು ನೋವಲ್ಲಿ ದಿನ ಕಳೀತಾ ಇರ್ತಾರೆ. ಅಥವಾ ಬೇರೆ ಏನೇನೋ ಅದೇ ಆ ನೋವನ್ನು ಇಟ್ಟುಕೊಂಡೇ ನೋವಿಂದ ಹೊರಗಡೆ ಬರಲಿಕ್ಕೆ ಬೇಕಾಗಿ ಸಾವಿರಾರು ಸರ್ಕಸ್ಗಳನ್ನು ಮಾಡ್ತಾರೆ. ನನ್ನಾಗೆ ನೋಡಿ, ಒಂದು ಹಾಡೇ ಇದೆ, ಅದು ಹಾಡು ಬಾಯಿ ಪಾಠ ಮಾಡಲಿಕ್ಕೆ ನನಗೆ ಕಷ್ಟ ಆಯಿತು. ಒಳ್ಳೆ ಹಾಡೋದು ನೋಡಿ, ಮರಣದ ಬಗ್ಗೆನೇ ಬರೆದಿರೋದು. ಜನನ ಮರಣ ಭಯ ಬಿಡಿಸದಿದ್ದರೆ ನಿನಗೂ ಆಣೆ, ಜನನ ಮರಣ ಭಯ ಬಿಡಿಸದಿದ್ದರೆ ನಿನಗೂ ಆಣೆ, ಜನಿಲಿಂಗವ ಕಟ್ಟದಿದ್ದರೆ ನನಗೂ ಆಣೆ, ಜನಿಲಿಂಗವ ಕಟ್ಟದಿದ್ದರೆ ನನಗೂ ಆಣೆ, ಜನನ ಮರಣ ಭಯ ಬಿಡಿಸದಿದ್ದರೆ ನಿನಗೂ ಆಣೆ, ಜನನ ಮರಣ ಭಯ ಬಿಡಿಸದಿದ್ದರೆ ನಿನಗೂ ಆಣೆ. ಹಣಕಿ ನೋಡಿ ಹಾಸ್ಯ ಮಾಡಿ, ಹಣಕಿ ನೋಡಿ ಹಾಸ್ಯ ಮಾಡಿ, ಹಣಕಿಸಿದ ಜನಕ್ಕೆ ನೀನು ಮರಣದ ಮನೆ ತೋರಿಸದಿದ್ದರೆ ನನಗೂ ಆಣೆ, ಹಣಕಿಸಿದ ಜನಕ್ಕೆ ನೀನು ಮರಣದ ಮನೆ ತೋರಿಸದಿದ್ದರೆ ನನಗೂ ಆಣೆ, ಜನನ ಮರಣ ಭಯ ಬಿಡಿಸದಿದ್ದರೆ ನಿನಗೂ ಆಣೆ. ಹರಿಹರ ಭೇದವ ಮಾಡಿದವರಿಗೆ, ಹರಿಹರ ಭೇದವ ಮಾಡಿದವರಿಗೆ ನನಗೂ ಆಣೆ, ನಿನಗೂ ಆಣೆ, ಜನನ ಮರಣ ಭಯ ಬಿಡಿಸದಿದ್ದರೆ ನಿನಗೂ ಆಣೆ, ಜನಿಲಿಂಗವ ಕಟ್ಟದಿದ್ದರೆ ನನಗೂ ಆಣೆ. ಇದು ಹೀಗಲ್ಲ ಹಾಡು, ಒಳ್ಳೆ ಬ್ಯೂಟಿಫುಲ್ ಆಗಿರೋ ಹಾಡು. ನನಗೆ ಅಷ್ಟಾಗಿ ಹಾಡು ಬರೋದಿಲ್ಲ. ಇದು ಸಾಹಿತ್ಯ ಬಹಳ ಚೆನ್ನಾಗಿದೆ, ಅದಕ್ಕಾಗಿ ನಾನು ಓದಿ ಹೇಳಿದೆ. ಯಾಕಂದರೆ ಇಷ್ಟು ಒಂದು ಸರಿಯಾದ ಸಾಹಿತ್ಯ ಅಲ್ವ. ನಿಜವಾಗ್ಲೂ ಜನನ ಮರಣ, ನನಗೆ ಮರಣದ ಭಯ ಇಲ್ಲ, ಆದರೆ ನನ್ನ ಸುತ್ತಲಿರುವವರು ಏನಾಗ್ತಾರೆ ಅಂತ ಒಂದು ಭಯ ಇದೆ. ಇವತ್ತು ನಾನೊಂದು ವೈರಾಗ್ಯ ಜೀವನದಲ್ಲಿ, ನನಗೆ ಯಾವುದರಲ್ಲಿ ಉತ್ಸಾಹ ಇಲ್ಲ. ಇದೆಲ್ಲ ಕಾರಣನೇ ಈ ಮರಣದ ಭಯ ಅನ್ನೋದಕ್ಕಿಂತ ಮರಣದ ದುಃಖ ಅಂತ ಹೇಳ್ಬೋದು. ಈಗ ನಾವೊಂದು ಸಾಧಾರಣ ವಯಸ್ಸಿರುವಾಗ ನಮ್ಮ ಅಮ್ಮ ಎಲ್ಲ ಹೇಳ್ತಾಯಿದ್ರು, ಅವರ ತಮ್ಮಂದಿರೆಲ್ಲ ಹೋಗಿದ್ದರು, ಅವರ ಕಾಲವಾಗಿದ್ದರು. ಆಗ ಅಮ್ಮ ಸಾಧಾರಣವಾಗಿ ಹೇಳ್ತಾಯಿದ್ರು ಅವರ ತಮ್ಮನ ಬಗ್ಗೆ. ಎಲ್ಲರಿಗೂ ಸ್ವಲ್ಪ ತವ್ರ ಮನೆ ಅಂದರೆ ಬಹಳ ಪ್ರೀತಿ ಇರುತ್ತಲ್ವ, ಅವರ ತಮ್ಮನ ಬಗ್ಗೆ ಹೇಳೋದು, ಏನಮ್ಮ ಇದು ಹೇಳಿದ್ದನ್ನೇ ಹೇಳ್ತೀರಾ ಅಂತ ಅಮ್ಮನಿಗೆ ಬೈತಾಯಿದ್ವು. ನಾವು ಯಾವತ್ತೋ ಹೋದವರಲ್ವ, ನಾವು ನೋಡಿರಲ್ಲಲ್ವ ಅವರನ್ನು. ಕೆಲವರನ್ನು ನೋಡಿದ್ದೀವಿ, ಕೆಲವರನ್ನು ನಾವು ಹುಟ್ಟುವ ಮೊದಲೇ ಒಂದು ಒಳ್ಳೆ ಬುದ್ಧಿಯ ತಮ್ಮ ಅಮ್ಮಂದು ಹೋಗಿದ್ದಾರೆ. ಅದನ್ನೇ ಹೇಳ್ತಾಯಿದ್ರು ಅಮ್ಮ, ಸಾಧಾರಣ ಹೇಳ್ತಾಯಿದ್ರು. ಆಮೇಲೆ ಅಮ್ಮನ 2 ಮಕ್ಕಳು ತೀರಿ ಹೋಗಿದ್ದರು. ಅದರ ಬಗ್ಗೆನೇ ಹೇಳುವಾಗ ನಮಗೆ ಗೊತ್ತಾಗಿಲ್ಲ. ಅವಾಗ ನನಗೆ ಯಾವಾಗ ಮಕ್ಕಳಾಯಿತು ಆಗ ನನಗೆ ಅಮ್ಮನ ನೋವು ಗೊತ್ತಾಯಿತು. ಓ, ಮಕ್ಕಳಂದರೆ ಏನು. ಅಮ್ಮ ಹೇಳುವಾಗ ಹೋಗಿದ್ದು ಒಳ್ಳೆದಾಯಿತು, ಎಷ್ಟು ಹೆಣ್ಣು ಮಕ್ಕಳು ಮನೆಯಲ್ಲಿ ಅಂತ ಹಾಗೆ ಹೇಳ್ತಾಯಿದ್ದೆ. ಗೊತ್ತಿಲ್ಲದ ವಯಸ್ಸಲ್ಲಿ ಹಾಗೆ ಮಾತಾಡಿದ್ದೀನಿ. ಆಮೇಲೆ ಕೊನೆಯಲ್ಲಿ ಅತ್ತೆ, ನಮ್ಮ ಅತ್ತೆ ಇದ್ದಾರಲ್ವ, ನನ್ನ ಜೊತೆ ಇದ್ದರು ಅವರು. ನನ್ನ ಜೊತೆ ಇವ್ರಿಗೆ ತುಂಬ ಮಾತಾಡಬೇಕಾಗಿತ್ತು. ನಾನು ಕೂಡ ತುಂಬ ಮಾತಾಡ್ತಾಯಿದ್ದೆ ಅವರನ್ನು. ನಮ್ಮ ಅತ್ತೆ ಅಂದರೆ ನನ್ನ ಅಪ್ಪನ ಅಕ್ಕ ಬೇರೆಯವರು. ಹಾಗಾಗಿ ಅವ್ರ ಹತ್ರ ತುಂಬ ಮಾತಾಡ್ತಾಯಿದ್ದೆ.
ಅವರು ಅವರ ತಮ್ಮಂದಿರ ಬಗ್ಗೆ ಹೇಳ್ತಾಯಿದ್ರು. ಅವರ ತಮ್ಮಂದಿರೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ತೀರಿ ಹೋಗಿ ಅವರೊಬ್ಬರೇ ಬಾಕಿಯಾಗಿದ್ದರು. ಆ ಪೇನು ಒಳಗಡೆ ಹಾಗೇ ಇತ್ತು. ಅವರು ಅದನ್ನು ಆಗಾಗ ಹೇಳ್ತಾಯಿದ್ರು. ನಾನು ಮನಸ್ಸಲ್ಲೇ ತಿಳ್ಕೊಂಡು ಅತ್ತೆ ಹೇಳಿದ್ದನ್ನೇ ಎಷ್ಟು ಸಲ ಹೇಳ್ತಾರೆ ಅಂತ. ನನಗೆ ಇವಾಗ ನನ್ನ ತಮ್ಮ ಹೋದಾಗ ಗೊತ್ತಾಗುತ್ತೆ ಯಾಕೆ ಹೇಳಿದ್ದನ್ನೇ. ಇದನ್ನೇ ನನ್ನ ಮಕ್ಕಳು ನನ್ನ ಹತ್ರ ಕೇಳಿದರು, ಎಷ್ಟು ಸಲ ಹೇಳ್ತೀರಮ್ಮ ಹೇಳಿದ್ದನ್ನೇ ಅಂತ. ನೋಡಿ, ಪ್ರತಿಯೊಬ್ಬರಿಗೂ ಹಾಗೆ ನಾವು ಈಗ ನಮ್ಮ ತಾಯಿಗೇನು ನೋವು, ನಮ್ಮ ಅತ್ತೆಗೆ ಏನು ನೋವು ಅಂತ ನಮಗೆ ಆಗ ಗೊತ್ತಾಗಿರೋದಿಲ್ಲ. ನಮಗೆ ಯಾವಾಗ ಆ ನೋವು ನಮಗೆ ಬರುತ್ತೆ ನೋಡಿ, ಆವಾಗ ಅವರನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ನಮಗೆ. ಈಗ ನೋಡಿ, ನಾನು ನನ್ನ ತಮ್ಮ ಹೋದ್ಮೇಲೆ ನಿಜವಾಗ್ಲೂ ಅವನಂದ್ರೆ ನಮ್ಮ ಪಂಚಪ್ರಾಣ. ಅವನಿಲ್ಲದೆ ಏನಿಲ್ಲ ಅಂತ ಹೇಳ್ಬೋದು. ಅವನಿಲ್ಲದ ಹಬ್ಬ ಇಲ್ಲ, ಅವನಿಲ್ಲದೆ ಬರ್ತ್ಡೇ ಇಲ್ಲ, ಅವನಿಲ್ಲದೆ ಏನಿಲ್ಲ. ಹಾಗೆ ನನಗೆ ಮೊದಲೇ ಯಾರೂ ಕಾಲವಾದಾಗಲೂ ನಾನು ಬೇಗ ನೋವು ಪಡುವಂಥ ಒಂದು ಮನಸ್ಸು ನಂದು. ಯಾಕಂದರೆ ನಾನು ನಮ್ಮದೇ ಸ್ವಂತದವರ ಅಥವಾ ಇನ್ಯಾರಾಗಬೇಕಾಗಿಲ್ಲ, ಪರಿಚಯದವ್ರು ಯಾರು ಹೋದ್ರು ನನಗೆ ಬೇಗನೆ ಪಕ್ಕನೆ ನೋವಾಗುತ್ತೆ. ನ್ಯೂಸಲ್ಲಿ ಯಾರಾದರೂ ಈಗ ಚಿಕ್ಕ ವಯಸ್ಸವರೆಲ್ಲ ಹೋದರು ಅಂದರೆ ಆವಾಗಲೂ ನೋವಾಗುತ್ತೆ ನನಗೆ. ಅದಕ್ಕೆ ನನ್ನದೇ ಸಂಬಂಧಿಕರು, ನನ್ನದೇ ಒಡ ಹುಟ್ಟಿದವರು ಅಂತ ಇಲ್ಲ, ನಮ್ಮ ಒಡ ಹುಟ್ಟಿದವರು ಆಗಾಗ ಇನ್ನು ಅತಿಯಾಗಿ ದುಃಖ ಆಗುತ್ತಲ್ವ ನಮಗೆ. ಈಗ ನೋಡಿ, ನಮಗೆ ಈವಾಗ ನನಗೆ ನಮ್ಮ ಅತ್ತೆ ನಮ್ಮ ಅಮ್ಮನ ದುಃಖ ನನಗೆ ಅರ್ಥ ಆಗುತ್ತೆ ಯಾವಾಗ ನಮ್ಮ ತಮ್ಮ ಹೋದ. ಯಾಕಂದರೆ ಈ ಮಾತು ನನ್ನ ಮಕ್ಕಳು ಹೇಳಿದರು, ಎಷ್ಟು ಸಲ ಹೇಳ್ತೀರಮ್ಮ ಅದರಿಂದ ಹೊರಗಡೆ ಬರಲಿಕ್ಕೆ ನೋಡಿ ಅಂತ. ಹೊರಗಡೆ ಬರೋದಂದರೆ ಅದು ನಾವು ಬೇಕು ಅಂತಲೇ ಮಾಡೋದಲ್ಲಲ್ವ. ಕೆಲವರಿಗೆ ನೋಡಿ ಎಲ್ಲ ಆಸ್ತಿ ಅಂತಸ್ತು ಖರ್ಚು ಮಾಡಲಿಕ್ಕಾಗದಂತಹ ಹಣ ಇರುತ್ತೆ, ಆದರೂ ಅವರಿಗೆ ಈ ಮರಣದ ನೋವು ಅಂತೆಲ್ಲೋ ಅವರನ್ನು ಕಾಡ್ತಾ ಇರುತ್ತೆ. ಅವರಿಗೆ ಅವರ ಆತ್ಮೀಯರು ಅಥವಾ ಮನೆಯಲ್ಲಿ ಜೊತೆಯಲ್ಲಿರೋರು ಯಾರೋ ಒಬ್ಬರು ಈ ಥರ ಕಾಲವಾಗಿ ಇದ್ದೇ ಇರ್ತಾರೆ. ಒಂದು ಮನೆಯಲ್ಲಿ ಒಬ್ಬರು ಹೀಗೆ ಆಗಿರ್ತಾರೆ. ಆಗ ಅವರಿಗೆ ತನಗಿರೋ ಎಲ್ಲ ಸುಖವನ್ನು ಮರೆತು ಬಿಡ್ತಾರೆ. ಹೆಚ್ಚಿನ ಜನ 99% ಜನಗಳು ಇವತ್ತು ನಮ್ಮ ಸುತ್ತಮುತ್ತಲು ನಮ್ಮನ್ನೂ ಸೇರಿಸಿ ಈ ಮರಣದ ನೋವಲ್ಲೇ ಕಾಲ ಕಳೀತಾರೆ. ನಾವು ನೋಡುವಾಗ ಅವ್ರನ್ನ ಹೇಳ್ತೀವಿ ನಾವು, ಅಯ್ಯೋ ಮೊನ್ನೆ ತಾನೇ ಸಾವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹೋಗ್ತಾಳೆ ಅಂತದಲ್ಲ. ಆ ಪೇನ್ ಯಾವಾಗಲೂ ಇಲ್ಲಿರುತ್ತೆ ನೋಡಿ. ಅದನ್ನು ಜನಗಳಿಗೆ ತೋರಿಸ್ಕೊಂಡು ಹೋಗ್ಲಿಕ್ಕಾಗಲ್ಲ. ಕೆಲವರು ಹೋಗಿಬಿಡ್ತಾರೆ, ಕೆಲವರು ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರುತ್ತೆ. ಮತ್ತು ನಾವು ಏನೇ ನೋವಿರಲಿ, ನಾವು ಕೆಲವು ಅದನ್ನು ಮಾಡಲೇಬೇಕಾಗುತ್ತೆ. ಈಗ ನಾನು ನಮ್ಮ ತಮ್ಮನ ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸಿ ಬಂದು ಇಲ್ಲಿ ಮಾಮೂಲಿ ನಾನು ಮೊದಲು ಹೇಗೆ ಅಡುಗೆ ಮಾಡಿದ್ದೀನಿ ಹಾಗೆ ಮಾಡಲೇಬೇಕಲ್ವಾ. ನನ್ನ ತಮ್ಮ ಹೋದ, ಇವರಿಗೆ ಉಪವಾಸ ಇರಿಸಬೇಕಂದ್ರೆ ಅದು ಆಗೋದಿಲ್ಲ. ಅದು ನೋವಾಗಿರುತ್ತೆ. ಪ್ರತಿಯೊಂದು ಅಡುಗೆ ಮಾಡುವಾಗಲೂ ನನಗೆ ಅವನ ನೋವಾಗುತ್ತೆ. ನನಗೆ ಅವನ ಬಗ್ಗೆ ಯೋಚನೆ ಜಾಸ್ತಿ ಆಗೋದೇ ನನಗೆ ಅಡುಗೆ ಮಾಡುವಾಗ. ನಾವೆಲ್ಲ ಸ್ವಲ್ಪ ಅಡುಗೆ ಪ್ರಿಯರು, ಹಾಗಾಗಿ ಏನೇ ಮಾಡಿ ತಿನ್ನಬೇಕಂದ್ರೆ ಕೆಲವು ವಸ್ತುಗಳನ್ನು ನಾನು ಸಂಪೂರ್ಣವಾಗಿ ತ್ಯಜಿಸಿದ್ದೀನಿ ಅವನಿಗೋಸ್ಕರ. ಉದ್ದಿನ ವಡೆ ಆಮೇಲೆ ಕೆಲವೆಲ್ಲ ವಸ್ತು ನನಗೆ ಅವನಿಲ್ಲ ಅಂದಮೇಲೆ ನಾನು ಅದನ್ನಿನ್ನು ಜೀವನ ಪರ್ಯಂತ ನಾನು ತಿನ್ನಲಿಕ್ಕಾಗೋದು ಇಲ್ಲ. ಅದು ಅವನಿಗಾಗಿ ನಾನು ಬಿಟ್ಟ ಕೆಲವು ವಸ್ತುಗಳು. ಮತ್ತು ನಮ್ಮ ತಾಯಿ ಮನೇಲಾಗಲಿ ನಮ್ಮ ಸಿಸ್ಟ್ರೊಬ್ಬರೆಲ್ಲ ಏನೇ ಮಾಡುವಾಗ ಸ್ವಲ್ಪ ಮೇಲೆ ಇಡ್ತೀನಿ. ನಾನದು ಅಂಥ ಅಭ್ಯಾಸಗಳು ನನಗೆ ಇಲ್ಲ. ಯಾಕೆಂದರೆ ಅದು ಅಕಸ್ಮಾತ್ ನಾವು ಅದನ್ನು ಮಾಡ್ತಾ ಹೋದರೆ ಅದೊಂದು ಹೊತ್ತು ನಮಗೆ ಅದು ಇಡಲಿಕ್ಕೆ ಮರ್ತೋದ್ರೆ ಮತ್ತೆ ನಮಗೆ ಅದು ಫೀಲಿಂಗ್ ಆಗುತ್ತೆ. ಹಾಗಾಗಿ ನಾನು ಸದಾ ನನ್ನ ಮನಸ್ಸಲ್ಲಿ ಅವನಿರ್ತಾನೆ. ಅವನಿಗೆ ನಾವೇನೋ ತಿನ್ನೋದು ಮಾಡಿ ಇಟ್ಟಾಗ ಅವನು ಬಂದು ಹೋಗಿ ತಿಂದು ಹೋಗಲ್ಲ, ಅಥವಾ ನಮ್ಮ ಹಿರಿಯರು ಯಾರಾದರೂ ಕಾಲಾವದವರು ಯಾರೂ ಬಂದು ತಿನ್ನಲ್ಲ. ಇರುವಾಗ ಚೆನ್ನಾಗಿ ಮಾಡಿಕೊಡಿ, ಯಾರಿಗಾಗಲಿ ಇರುವಾಗ ಚೆನ್ನಾಗಿ ಊಟ ಹಾಕಿ, ಅವರು ಹೋದ್ಮೇಲೆ ನಾವು ಅಲ್ಲಿಡೋದು ಇಲ್ಲಿಡೋದು, ಚೆನ್ನಾಗಿ ಊಟ ಹಾಕಿದವ್ರು ಮತ್ತೆ ಇಡ್ಬೋದು ಬೇಕಂದ್ರೆ ನಮ್ಮ ಮನಸ್ಸಿನ ಸಮಾಧಾನಕ್ಕೆ. ಅವರು ಬರ್ತಾರ ಇಲ್ಲಲ್ವ, ನಾವು ಅಳೋದನ್ನು ನೋಡೋದಿಲ್ಲ ಅವರು, ನಾವು ಅವ್ರ ಬಗ್ಗೆ ಮಾತಾಡೋದನ್ನು ಕೂಡ ಅವರು ನೋಡಿರೋದಿಲ್ಲ. ಅವರು ನಾವು ಏನು ಇಟ್ಟಿದೆ ಅವರಿಗೆ ತಿನ್ನಲಿಕ್ಕೆ ನಾವು ತಿನ್ನುವ ಮೊದಲು ಅದು ಕೂಡ ಗೊತ್ತಾಗೋದಿಲ್ಲ. ಅವರ ತಿಥಿ ಮಾಡಿದ್ದು ಗೊತ್ತಿಲ್ಲ. ಇದೆಲ್ಲ ಒಂದು ಕ್ರಮ ನಾವು ಮಾಡಬೇಕು ಅಷ್ಟೇ. ವರ್ಷ ಮಾಡೋದು ಯಾಕೆ ಅಂದರೆ ಅವರನ್ನು ಒಂದು ನೆನಪು ಮಾಡಲಿಕ್ಕೆ. ಅಷ್ಟು ಬಿಟ್ಟರೆ ಅವರನ್ನು ಬಂದು ನಮ್ಮಲ್ಲಿ ತಿನ್ನಲಿಕ್ಕೆ ಒಂದು ಸಲ ಕಾಲವಾದರೆ ಮುಗಿದೋಯ್ತು ಅವ್ರದ್ದು. ಆಮೇಲೆ ಆತ್ಮ ಇದೆಯೋ ಏನೋ ನನಗೆ ಇನ್ನೂ ಗೊತ್ತಿಲ್ಲ, ಅದರ ಬಗ್ಗೆ ಎಲ್ಲ ಗೊತ್ತಿಲ್ಲದರ ಬಗ್ಗೆ ಮಾತಾಡಲಿಕ್ಕೂ ಕೂಡ ಹೋಗಬಾರ್ದು. ಹಾಗೆ ನಾನು ಈ ಹಾಡು ಇವತ್ತು ನನಗೆ ಕೇಳುವಾಗ ನನಗೆ ಅದು ನೆನಪಾಯಿತು. ನಮ್ಮದು ನಿಜ ಅಲ್ವಾ, ಎಷ್ಟು ಮನೆಗಳಲ್ಲಿ
ಈ ಸಾವಿನ ನೋವು ಇದೆ. ನಮಗೆ ನೋಡಿದರೆ ಅವ್ರು ನಮ್ಮ ಹತ್ತಿರದಿಂದ ಮಾತಾಡಿದಾಗಲೇ ಗೊತ್ತಾಗೋದು. ನಾನು ಇತ್ತೀಚೆಗೆ ನನ್ನ ಯಾರೊಬ್ಬರು ಫ್ರೆಂಡ್ ಅಲ್ಲ, ಅವರು ನನಗೆ ಹೊಸದಾಗಿ ಫ್ರೆಂಡ್ ಆಗಿರೋದು, ಮಂಗಳೂರಿನ ಒಂದು ಹೆಂಗಸು. ಅವ್ರ ಹತ್ರ ಹೀಗೆ ನಾನು ಬಸ್ಸಿಗೆ ಕಾಯುವಾಗ ಹೇಳ್ತಾಯಿದ್ದೆ, ಈ ಥರ ನನ್ನ ತಮ್ಮ ಈ ಥರ ಆದ. ಅಷ್ಟೊತ್ತು ನನಗೆ ಅವರಲ್ಲಿ ನೋವಿರೋದೇ ಗೊತ್ತಾಗಿಲ್ಲ. ಚೆನ್ನಾಗಿ ಜುವೆಲ್ಸ್ ಎಲ್ಲ ಇಟ್ಟು ಚೆನ್ನಾಗಿದ್ದು. ನೋಡಿದರೆ ಅವರ ಮಗಳು ಹೋಗಿ 1.5 ವರ್ಷ ಆಗಿದೆ ಅಷ್ಟೆ ಆ್ಯಕ್ಸಿಡೆಂಟಾಗಿ. ಒಂದು ಬಸ್ ಆ್ಯಕ್ಸಿಡೆಂಟಾಗಿ ಪೇಪರಲ್ಲಿ ನ್ಯೂಸಲ್ಲೆಲ್ಲ ಬಂದಿತ್ತು ಲಾಸ್ಟ್ ಟೈಮು. ಅದು ಎಲ್ಲಿಂದಪ್ಪ, ಶಿರಾದಿಂದ ಬೆಂಗಳೂರಿಗೆ ಬರೋ ಬಸ್ ಇರಬೇಕು. ಅದು ಆ್ಯಕ್ಸಿಡೆಂಟಾಗಿ, ಆ ಆ್ಯಕ್ಸಿಡೆಂಟಲ್ಲಿ 2 ಜನ ಹೋಗಿದ್ದಾರೆ. ಅದರಲ್ಲಿ ಒಂದು ಇವರ ಮಗಳು ಹೋಗಿದ್ದಾರೆ. ಈಗ ನಾನು ಅವ್ರ ಹತ್ರ ಏನು ಮಾತಾಡಿದ್ದೀನಿ ಆಗಲೇ ನನಗೆ ಅವರಲ್ಲಿರೋ ಪೇನು ಗೊತ್ತಾಗಿದೆ. ನಾವಿಬ್ಬರು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಹೀಗೆ ಬಸ್ಸಿಗೆ ಕಾಯ್ತಾಯಿದ್ರು. ಅವರಿಗೇನು ನನ್ನ ನೋಡಿದಾಗ ಮಂಗಳೂರು ಕಡೆಯವಳು ಅಂತ ಅನ್ನಿಸ್ತು, ಬಂದು ಮಾತಾಡಿಸಿದರು. ನಾನು ಮಾತಾಡಿದೆ. ಒಂದು ಬಸ್ ಬರೋದ್ರೊಳಗೆ ನಮಗೆ ಒಳ್ಳೆ ಫ್ರೆಂಡ್ಶಿಪ್ ಆಯಿತು. ಆಚೆ ಫೋನ್ ನಂಬರ್ಲ್ಲ ಆಯಿತು. ಬಸ್ಸಲ್ಲಿ ಕೂತ್ಕೊಂಡು ನಾನು ಮೆಜೆಸ್ಟಿಕ್ ಹೋಗಬೇಕಾಗಿತ್ತು. ಅವರು ಅಲ್ಲೇ ಮೈಸೂರು ಬ್ಯಾಂಕ್ ಹತ್ರ ಇಳಿಬೇಕಾಗಿತ್ತು. ಅವ್ರು ಮಾತಾಡ್ತಾ ಅವರ ಕಥೆ ಹೇಳಿದರು. ಈ ಥರ ಆ್ಯಕ್ಸಿಡೆಂಟಾಗಿ ಹೋಯಿತು, ಮದುವೆ ಆಗಿರಲಿಲ್ಲ, MBA ಮುಗಿಸಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿರ್ಲು ಅಂತ. ನಾನು ನೋಡಿದೆ, ನನ್ನ ತಮ್ಮನ ಕಥೆ ಎಲ್ಲ ಹೇಳಿದೆ. ನಾನು ತಮ್ಮಂದು ನಮ್ಮ ಸಿಸ್ಟ್ರು ಗಂಡೊಬ್ಬರು ತೀರಿ ಹೋಗಿದ್ದರು, ಅವರ ಬಗ್ಗೆ ಎಲ್ಲ ಹೇಳಿದೆ. ನನಗೆ ಮೇಲೆ ಒಂದು ಇದು ಬಂತು. ಮತ್ತು ನನ್ನೊಂದು ಆತ್ಮೀಯ ಗೆಳತಿ ಕೂಡ ಹೋದರು. ಸಾವಿನ ಮಗುವನ್ನು ಬದುಕಿಸಿಕೊಡು ಅಂತ ಹೇಳುವಾಗ ಸಾವಿಲ್ಲದ ಮನೆಯಿಂದ ಹೋಗಿ ಸಾಸಿವೆ ಕಾಳುತ್ತಾ ಅಂತ ಅದೇ ಕಥೆ ಅಲ್ಲ ಪ್ರತಿಯೊಬ್ಬರ. ಇವತ್ತು ನಮಗೆ ಅಂದರೆ ಸಾಮಾನ್ಯವಾಗಿ ನಾನು ಹೇಳೋದು, ಈ ಮರಣ ಪಟ್ಟವರ ಮನೆಯ ಬಗ್ಗೆ ಯಾರು ಹಾಗೆ ಆಗಲಿ ಅಂತ ಯಾರು ಹೇಳಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನಾನು ಕೂಡ ಹೇಳಲ್ಲ. ಎಷ್ಟು ನಮಗೆ ಸಿಟ್ಟಿರಲಿ, ಅವರ ಮನೆಯಲ್ಲಿ ಸಾವು ಬರಲಿ ಅಂತ ಮಾತ್ರ ನನ್ನ ಬಾಯಿಂದ ಬರಲ್ಲ. ಚೆನ್ನಾಗಿರಲಿ ಅಂತಲೇ ಹೇಳ್ತೀನಿ. ಅವ್ರು ನಮ್ಮನ್ನು ಮಾತಾಡಿಸಿಲ್ಲ ಅಂದರೂ ಪರವಾಗಿಲ್ಲ, ಅವ್ರು ನಮ್ಮನ್ನು ಇಗ್ನೋರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇಗ್ನೋರ್ ಮಾಡಿದರೂ ಪರವಾಗಿಲ್ಲ. ಆದರೆ ಅವರು ನಮಗೆ ಬಂದ ನೋವು ಅವರಿಗೆ ಬರಲಿ ಅಂತ ನಾನು ಯಾವಾಗಲೂ ಮನಸ್ಸಿನ ಒಳಗಡೆ ಕೂಡ ನಾನು ಯೋಚನೆ ಮಾಡಲ್ಲ. ಯಾರಿಗೆ ಬರಬಾರ್ದು ಹೇಳ್ತೀನಿ ನಾನು. ಈ ಮರಣ ಅದೊಂದು ನೋವಿದೆ ಅಲ್ಲ, ಅದು ಬಂದರೆ ಜೀವನದಲ್ಲಿ ಮತ್ತೇನಿದ್ರೂ ಅದೆಲ್ಲ ಶೂನ್ಯ. ಅದು ಲೆಕ್ಕಕ್ಕೆ ಬರಲ್ಲ. ಹಾಗೆ ನನಗೆ ಈ ಹಾಡನ್ನು ನಾನು ಬೆಳಿಗ್ಗೆ ಸ್ವಲ್ಪ ಹಾಡು ಕೇಳಿದೆ ಇವತ್ತು. ಹಾಡು ಕೇಳುವಾಗ ನನಗೆ ಈ ಹಾಡು ಸಿಕ್ತು ನೋಡಿ. ಅದನ್ನು ಬಾಯಿ ಹಾಡು ಮಾಡಲಿಕ್ಕೆ ಟೈಮು ಇರಲಿಲ್ಲ ಅಂತ ಒಂದು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಇನ್ನು ಆಡ್ತಿದ್ದನ್ನು ಕೇಳ್ತೀನಲ್ಲ, ಮತ್ತೆ ಅದು ನನಗೆ ಬಾಯಿ ಆಟ ಆಗುತ್ತೆ. ನನಗೂ ಆಣೆ ಜನಿಲಿಂಗವ ಕಟ್ಟದಿದ್ದರೆ ನಿನಗೂ ಆಣೆ. ಎಷ್ಟಿದು ಯಾರಾದರೂ ಮರಣದ ನೋವಿರೋರೇ ಬರೆದಿರ್ತಾರೆ. ಇಲ್ಲಾಂದರೆ ಅದು ನಮಗೆ ಕೆಲವು ಶಬ್ದಗಳು ಸಾಹಿತ್ಯಗಳು ಹೊರಗಡೆ ಬರಬೇಕಂದ್ರೆ ನಮಗೆ ಅದರಲ್ಲಿ ಆ ಪೇನ್ ಇರ್ಬೋದು, ನಮಗೆ ಹಾಗೆ ಬರೋದಿಲ್ಲ ಅದು. ಹಾಗೆ ಇನ್ನೊಂದು ವಿಷಯ ಆಗಿ ಇನ್ನು ಮುಂದೆ ನಾನು ಬರ್ತೀನಿ. ಇವಾಗ ಸದ್ಯಕ್ಕೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ, ಮಾತಾಡಿದೆ. ಇನ್ನೊಂದು ಹೊಸ ವಿಷಯದ ಜೊತೆ ನಾನು ಬರ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದರೆ. ಯಾರು ಮಾಡೋದಿಲ್ಲ, ಹಾಗಾಗಿ ನಾನಿವಾಗ ಕೇಳ್ಕೊಳ್ಳೋದು ಬಿಟ್ಟಿದ್ದೀನಿ. ಆದರೆ ಆಗುತ್ತೆ, ಇಲ್ಲಾಂದ್ರೆ ನಾವು ಹೋದಾಗ ಇರುತ್ತಲ್ಲ ಒಂದೇ ಮಾತು ನಂದು ಯಾವಾಗಲೂ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.